ಹಲೋ ವೀಕ್ಷಕರೇ, ಈ ದಿನ ನಾನು ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಚಿಕನ್ ನಮ್ಮ ಮನೇಲಿ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸುಮಾರು ಒಂದು 3/4 kg ಚಿಕನ್ ಇದೆ. ಅದಕ್ಕೆ ಧನಿಯಾ ಪುಡಿ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಇದು ಪುದೀನ, ಕೊತ್ತಂಬರಿ, ಟೊಮೊಟೊ, ಮತ್ತು ಇದು ಚಕ್ಕೆ ಲವಂಗ ಪೌಡ್ರ್, ಬರೀ ಚಕ್ಕೆ ಲವಂಗ ಮಾತ್ರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿಟ್ಟಿರೋದಿತ್ತು, ಅದನ್ನೇ ತೊಗೊಂಡಿದ್ದೀನಿ. ಸಾಸಿವೆ, ಮತ್ತು ಇದು ಪೆಪ್ಪರ್ ಪೌಡ್ರು, ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದೆಲ್ಲ ಮನೆಯಲ್ಲೇ ಮಾಡ್ಕೊಳ್ತೀನಿ ನಾನು, ಪೆಪ್ಪರ್ ಪೌಡ್ರು. ಮತ್ತು ಒಣಮೆಣಸಿನ್ಕಾಯಿ ಅಂದರೆ ಖಾರಕ್ಕೆ ಒಂದು 4 ತೊಗೊಂಡಿದ್ದೀನಿ, ಬ್ಯಾಡಿಗೆ ಒಂದು 3 ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವು. ಇಷ್ಟೇ ಐಟಮ್ ಮಸಾಲೆಗೆ. ಮಾಡೋದು ಹೆಂಗೆ ಅಂತ ನೋಡ್ಕೊಬರೋಣ. ಈರುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತೀನಿ. ಈರುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ತಾ ಇದ್ದೀನಿ. ಈರುಳ್ಳಿ ಪೇಸ್ಟ್ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಒಂದು ಮೀಡಿಯಮ್ ಈರುಳ್ಳಿ, 1-2 ಆಗೋಷ್ಟು ಕಟ್ ಮಾಡ್ಕೊಂಡಿದ್ದೀನಲ್ವ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಮೆಣಸಿನ್ಕಾಯಿ ಹಾಕೊಬಿಡ್ತೀನಿ. ಈಗ ಇದು ಫ್ರೈ ಆಗಿದೆ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಸೈಡ್ಗೆ ಎತ್ತಿಡ್ತೀನಿ, ಸ್ವಲ್ಪ ತಣ್ಣಗಾಗಲಿ. ಈಗ ನಾನು ಪಾತ್ರೆಯಲ್ಲೇ ಮಾಡ್ತೀನಿ, ಕುಕ್ಕರಲ್ಲಿ ಮಾಡಲ್ಲ, ಪಾತ್ರೆನಲ್ಲೇ ಮಾಡ್ತೀನಿ ಚಿಕನ್ನು. ಪಾತ್ರೆಯಲ್ಲಿ ಮಾಡಿ ನಿಧಾನಕ್ಕೆ ಬೇಯುತ್ತೆ ಅಲ್ವಾ, ಅದು ನಾಟಿ ಚಿಕನ್ ಥರ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ. ಕರಿಬೇವು, ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಹಾಕೋತೀನಿ. ಒಂದು ದಪ್ಪ ಈರುಳ್ಳಿ ಆಗೋಷ್ಟು ಹಾಕೊಂಡಿದ್ದೀನಿ. ಈಗ 1 ಈರುಳ್ಳಿ ಆಗೋಷ್ಟು, 2 ಈರುಳ್ಳಿ ಇದೆ, ಇದು 1 ಈರುಳ್ಳಿ ಆಗೋಷ್ಟು ಹಾಕ್ಕೊಳ್ತೀನಿ. 1 ಈರುಳ್ಳಿ, ಟೊಮೊಟೊ 1 ಟೊಮೊಟೊ ಆಗೋಷ್ಟು ಹಾಕೊಳ್ತಾ ಇದ್ದೀನಿ. 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, 1 ಟೊಮೊಟೊ ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ನುಣ್ಣಗಾಗಬೇಕು ಟೊಮೊಟೊ ಎಲ್ಲ. ಈಗ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ.
ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ, ಬೆಂದಿದೆ ಟೊಮೊಟೊ ಈರುಳ್ಳಿ ಎಲ್ಲ. ಈಗ ಚಿಕನ್ ಹಾಕೊಳ್ತಾ ಇದ್ದೀನಿ. ಇದು 2 ಸರಿ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೀಟಾಗಿ 2 ಸರಿ ತೊಳ್ಕೊಂಡು ಎತ್ಕೊ ಬಂದಿದ್ದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಅದರಲ್ಲಿ ಚಿಕನಲ್ಲಿರೋ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟೊತ್ತಿಗೆ ನಾವು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡ್ಬರೋಣ. ಇದು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಚಿಕನ್ ಎಲ್ಲ ಫ್ರೈ ಆಗಿದೆ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಟೋಗಿದೆ, ನೀರೆಲ್ಲ ಹಿಂಕೊಂಡಿದೆ. ನೀರೆಲ್ಲ ಹೀರ್ಕೊಂಡ್ಮೇಲೆ ಇದು ಚಿಕನ್ ಫ್ರೈ ಆಗಿದೆ, ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಈರುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಈ ಸ್ಪೂನಲ್ಲಿ 2 ಸ್ಪೂನ್ ಈರುಳ್ಳಿ ಪೇಸ್ಟ್ ಹಾಕೋತೀನಿ. ಈರುಳ್ಳಿ ಪೇಸ್ಟ್ ಹಾಕೋತೀನಿ. ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೊಂದು 2 ನಿಮಿಷ ಈರುಳ್ಳಿ ಪೇಸ್ಟ್ ಎಲ್ಲ ಹೀರ್ಕೊಳ್ಳಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಒಂದು 2 ನಿಮಿಷ ಈರುಳ್ಳಿ ಪೇಸ್ಟಿನ ಜೊತೆ ಬೆಂದಿದೆ ಇದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ. ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಅದು ಒಂದ್ 2 ನಿಮಿಷ ನೀಟಾಗಿ ಬೇಯಲಿ. ಅದೆಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಒಂದೊಂದೇ ಪೇಸ್ಟ್ ಇರ್ಲಾಕಿದ್ರೆ ತುಂಬಾ ರುಚಿ ಇರುತ್ತೆ. ಸ್ವಲ್ಪ ಉರಿನ ಕಮ್ಮಿ ಮಾಡ್ಕೊಳ್ಳೋದು, ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಪೇಸ್ಟ್ ಒಂದೊಂದೇ ಆಗ್ತಾ ಇದೆ, ಅದು ತುಂಬಾ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1-2 ನಿಮಿಷ ಆಗಿದೆ. ಈಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪೆಲ್ಲ ಒಂದು 5 ನಿಮಿಷ ಇರಬೇಕು. 5 ನಿಮಿಷ ಅದೇ ತರ ಫ್ರೈ ಆಗಲಿ. ಬರೀ ಎಣ್ಣೆ, ಅದರಲ್ಲಿರೋ ತೇವಾಂಶ ಅದನ್ನೇ ಎಳ್ಕೊಳ್ಳಿ ಚೆನ್ನಾಗಿ. ಚಿಕನ್ ಎಲ್ಲ ನಾನು ಅದರಲ್ಲೇ ಬೇಯಲಿ. ಪ್ಲೇಟ್ ಮುಚ್ಚಿಡ್ತೀನಿ. ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ನಾನೊಂದು 100 ಗ್ರಾಮ್ ಇಲ್ಲ 70 ಗ್ರಾಮ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು, ಸ್ವಲ್ಪ ನೀರು ಸೇರಿಸ್ಕೊಂಡು, ಅದು ಒಂದು ಸ್ವಲ್ಪ ಕುದಿ ಬರೋ ತನಕ ಬೇಯಿಸ್ಕೊತೀನಿ ಧನಿಯಾ ಪುಡಿನು.
ಅದು ಸ್ವಲ್ಪ ಒಂದು ಕುದಿ ಬರಲಿ, ಒಂದು ಕುದಿ ಬರೋ ತನಕ ಕುದಿಸ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಬರ್ತೀನಿ. ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಬೇಯಿಸ್ಕೊಂಡು ಇದು ರೆಡಿ ಆಯಿತು. ಸ್ವಲ್ಪ ಬೆಂದಿದೆ ಇದೆಲ್ಲನೂ ಚೆನ್ನಾಗಿ, ಅಂದರೆ ಹಸಿ ವಾಸನೆ ಎಲ್ಲ ಹೋಗಿದೆ. 1-2 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇದು ಆಫ್ ಮಾಡಿಕೊಂಡು ಈಗ ಅದೆಲ್ಲ ಕುದೀತಾ ಇದೆ. ಒಂದು ಸ್ವಲ್ಪ ನೀರು ಹಾಕಿದ್ದೆ, ಒಂದು ಅರ್ಧ ಟೀ ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೆ, ಕುದೀತಾ ಇದೆ. ಈಗ ರುಬ್ಕೊಂಡು ಬಂದಿರೋ ಧನಿಯಾ ಪುಡಿ ಮಾತ್ರ, ಇದ್ರಲ್ಲಿ ಬೇರೆ ಏನೂ ಇಲ್ಲ, ಬರೀ ಧನಿಯಾ ಪುಡಿ ಮಾತ್ರ ರುಬ್ಕೊಂಡು ಬಂದಿದ್ದೀನಿ, ಅದನ್ನ ಹಾಕ್ತೀನಿ. ಮಸಾಲೆ ನೀರು ಇರೋದನ್ನ ಹಾಕ್ತೀನಿ ಸ್ವಲ್ಪ. ಒಂದು 10 ನಿಮಿಷ ಬೇಯಲಿ. ಆಮೇಲೆ ಕೊತ್ತಂಬರಿ ಪುದೀನ ಪೇಸ್ಟ್ ಮಾಡ್ಕೊಬರ್ತೀನಿ, ಅದನ್ನ ಹಾಕ್ತೀನಿ. ಈಗ ಪುದೀನ ಮತ್ತೆ ಕೊತ್ತಂಬರಿ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇದೆರಡು ಸೇರಿಸಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ವೀಕ್ಷಕರೇ, ಈಗ ಬೆಂದಿರಬೇಕು, ನೋಡೋಣ. ಚೆನ್ನಾಗಿ ಬೆಂದಿದೆ, ಒಂದು 10 ನಿಮಿಷ ಬೆಂದಿದೆ. ಚೆನ್ನಾಗಿ ಬೆಂದಿದೆ ಎಲ್ಲನೂ. ಸಾಂಬಾರು ಕೂಡ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ಈಗ ನಾವು ರುಬ್ಕೊಂಡು ಬಂದಿರೋ ಅಂಥ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಈರುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಈಗ ಕೊತ್ತಂಬರಿ ಮತ್ತು ಪುದೀನ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಹಾಕ್ತೀನಿ. ನಾನು ಪೇಸ್ಟ್ಗಳು ಮಾಡೋದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀನಿ, ಆದರೆ ಹಾಕುವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋತೀನಿ. ಒಂದು 4 ಸ್ಪೂನ್ ಹಾಕ್ತೀನಿ. ಜಾಸ್ತಿ ಇದ್ದರೆ ಎಮರ್ಜೆನ್ಸಿಗೆ ಯಾವಾಗಲಾದ್ರೂ ಆಗುತ್ತೆ ಹೆಚ್ಚಿಟ್ಕೊಂಡ್ರೆ ಅಂತ ಅಂದ್ಬಿಟ್ಟು ಪೇಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿರ್ತೀನಿ. ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತೀನಿ. ಆಮೇಲೆ ಒಂದು 1/4 ಸ್ಪೂನ್ ಆಗೋಷ್ಟು, ಜಾಸ್ತಿ ಬೇಡ, ಒಂದು 1/4 ಸ್ಪೂನ್ ಆಗೋಷ್ಟು ಚಕ್ಕೆ ಲವಂಗ, ಬರೀ ಚಕ್ಕೆ ಲವಂಗ ಮಾತ್ರ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಇದು, ಅದು ಹಾಕ್ತೀನಿ. ಒಂದು 2 ನಿಮಿಷ ಕುದಿದ್ರೆ ಸಾಕು. 2 ನಿಮಿಷ ಕುದಿಸಿ ಇಳಿಸ್ಕೊಂಡ್ರೆ ಆಯಿತು, ಚಿಕನ್ ರೆಡಿ ಆಯಿತು. ಈಗ 2 ನಿಮಿಷ ರೆಡಿ ಆಗಿದೆ, ಕುದಿದಿದೆ ಚೆನ್ನಾಗಿ. ನೋಡಿ ಈ ಥರ ಇದೆ. ನಿಮಗೆ ಬೇಕಂದರೆ ಇನ್ನು ಸ್ವಲ್ಪ ತೆಳ್ಳಗೆ ಬೇಕಂದರೆ ಇನ್ನೊಂದು ಚೂರು ನೀರು ಹಾಕ್ಕೋಬೋದು, ಇಲ್ಲ ಇಷ್ಟೇ ಬೇಕಂದರೆ. ಇದು ಇನ್ನೂ ಆರಿದ್ರೆ ಇನ್ನೂ ಗಟ್ಟಿ ಆಗುತ್ತೆ ಅಲ್ವಾ, ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಆರಿದ್ರೆ. ಬೇಕಾದರೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೋಬೋದು, ಇಲ್ಲಾಂದರೆ ಇಷ್ಟೇ ಇರಲಿ. ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನಾಟಿ ಕೋಳಿ ಟೇಸ್ಟೇ ಬರುತ್ತೆ ಇದು. ನಾನು ಕುಕ್ಕರಲ್ಲಿ ಎಮರ್ಜೆನ್ಸಿ ಇದ್ದರೆ, ತುಂಬ ಅರ್ಜೆಂಟ್ ಇದ್ದರೆ ಮಾತ್ರ ಕುಕ್ಕರಲ್ಲಿ ಮಾಡ್ತೀನಿ, ಇಲ್ಲಾಂದರೆ ಯಾವಾಗಲೂ ನಾನು ಇದೇ ಥರ ಮಾಡ್ಕೊಳ್ಳೋದು. ಪೇಸ್ಟ್ಗಳೆಲ್ಲ ನಾವು ಸ್ವಲ್ಪ ಬೇಗ ಮೊದಲೇ, ಅಂದರೆ ಬೆಳಗ್ಗೆ ಚಿಕನ್ ಮಾಡಬೇಕು ಅಂದ್ಕೊಂಡ್ರೆ ರಾತ್ರಿನೇ ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ, ಇಲ್ಲ ನಾಳೆ ಮಾಡಬೇಕಂದ್ರೆ ಇವತ್ತೇ ರೆಡಿ ಮಾಡಿ ಇಟ್ಕೊಂಡ್ರೆ, ಪೇಸ್ಟ್ ಎಲ್ಲ ರೆಡಿ ಇದ್ದರೆ 10 ನಿಮಿಷದಲ್ಲಿ ಚಿಕನ್ ರೆಡಿ ಆಗುತ್ತೆ ಪಾತ್ರೆನಲ್ಲೇ. ಕುಕ್ಕರಲ್ಲಿ ಉಪ್ಪು ಖಾರ ಇಡಿಸೋದು, ಅದು ಒಂದು ವಿಜಿಲ್ಗೆಲ್ಲನೂ ಬೆಂದ್ಬಿಡುತ್ತೆ ಅಲ್ವಾ, ಹಂಗಾಗಿ ಉಪ್ಪು ಖಾರ ಅಷ್ಟು ಚೆನ್ನಾಗಿ ಇಡಿಸಲ್ಲ. ಈ ಥರ ಮಾಡಿದ್ರೆ ನಿಧಾನಕ್ಕೆ ಬೇಯುತ್ತೆ, ತುಂಬ ಚೆನ್ನಾಗಿ ಉಪ್ಪು ಖಾರ ಇಡಿಸುತ್ತೆ, ನಾಟಿ ಕೋಳಿ ಟೇಸ್ಟೇ ಇರುತ್ತೆ ಇದು. ಒಂದ್ಸರಿ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇನೆ.